ನಮಸ್ಕಾರ, ನಾನು ಶ್ರೀಕಾಂತ್ ವೆರ್ಣೇಕರ್. 21 ತಾರೀಕು ಅಂದರೆ 2 ದಿವಸದ ಮೊದಲೇ ವರ್ಲ್ಡ್ ಲಿವರ್ ಡೇ ಫಂಕ್ಷನ್ನಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಿರುವಂಥ ಅಮಿತ್ ಶಾ ಅವರು ತಮ್ಮ ಡಯಾಬಿಟಿಕ್ ಬಗ್ಗೆ ಅವರ ಅನಿಸಿಕೆಯನ್ನು ಹಂಚಿಕೊಂಡ್ರು. 2020ರವರೆಗೆ ಅವರಿಗೆ ಡಯಾಬಿಟಿಕ್ ಇತ್ತು. ಅವರು ಇನ್ಸುಲಿನ್ ಮತ್ತು ಮೆಡಿಸಿನನ್ನು ತೊಗೊಳ್ತಾಯಿದ್ರು. 2020ರಿಂದ ಅವರು ತಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿದ್ರು. ಅವರು ಹೆಲ್ದಿ ಡಯಟನ್ನು ತೊಗೊಂಡ್ರು, ಎಕ್ಸಸೈಸನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸರಿಯಾಗಿ ನಿದ್ದೆಯನ್ನು ತೊಗೊಂಡ್ರು, ಸರಿಯಾದ ಪ್ರಮಾಣದಲ್ಲಿ ನೀರನ್ನು ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ರೀತಿ ಮಾಡುತ್ತಾ ಅವರು ತಮ್ಮ ಡಯಾಬಿಟಿಸನ್ನು ಸೋಲಿಸಿದ್ರು. ಈಗ ಅವರು ಇನ್ಸುಲಿನ್ ಆಗಲಿ ಮೆಡಿಸಿನನ್ನು ತೊಗೊಳ್ಳದೆ ಡಯಾಬಿಟಿಸನ್ನು ಸೋಲಿಸಿದ್ದಾರೆ. ಅಂದರೆ ಅವರಿಗೀಗ ಡಯಾಬಿಟಿಸ್ ಇಲ್ಲ. ಇದನ್ನೇ ನಾನು ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಡಯಾಬಿಟಿಸನ್ನು ನೀವು ಸೋಲಿಸಬೇಕು ಅಂದರೆ ಕೇವಲ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಸೋಲಿಸ್ಬೋದು. ಎಷ್ಟೇ ನೀವು ಮೆಡಿಸಿನನ್ನು ತೊಗೊಂಡ್ರೂ ಸಹ ನೀವು ಡಯಾಬಿಟಿಸನ್ನು ಸೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನೀವು ಈಗಾದರೂ ಹುಷಾರಾಗಿ ಡಯಾಬಿಟಿಸನ್ನು ಸೋಲಿಸಬೇಕು ಅನ್ನೋ ಮನಸ್ಸಿದ್ರೆ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿ. ಲೈಫ್ ಸ್ಟೈಲ್ ಬಗ್ಗೆ ನಿಮಗೆ ಏನಾದರೂ ತಿಳ್ಕೊಳ್ಬೇಕು ಅಂತಂದರೆ ಈ ಕೆಳಗಿನ ನಂಬರಿಗೆ ಸಂಪರ್ಕ ಮಾಡಿ. ಭಾರತ್ ಮಾತಾ ಕಿ.